ಕಾಕಾ ಪಾಟೀಲ್ ನಂಗೂ ಫ್ರೀ ನಿಂಗೂ ಫ್ರೀ ಮಹಾದೇವಪ್ಪನಿಗೂ ಫ್ರೀ ಅಂತ ಸಿದ್ದರಾಮಯ್ಯನವರು ಗ್ಯಾರಂಟಿ ಹಿಂಗೆಲ್ಲ ಫ್ರೀಯಾಗಿ ಸಿಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ರು. ಈಗ ಡೈಲಾಗ್ ಚೇಂಜ್ ಆಗಿದೆ. ಮೂಡಾದಿಂದ ನಮಗೂ ಸೈಟು ನಿಮಗೂ ಸೈಟು, ಪಾಪಣ್ಣ ನಿಂಗೂ ಸೈಟು ಅನ್ನುವಂತಹ ಡೈಲಾಗ್ ಶುರುವಾದಂತೆ ಕಾಣ್ತಾ ಇದೆ. ಇಷ್ಟು ದಿನ ಸಿಎಂ ಪತ್ನಿಯವರ ಹೆಸರು ಮಾತ್ರ ಕೇಳಿ ಬರ್ತಾ ಇತ್ತು. ಈಗ ಸಿಎಂ ಆಪ್ತರಿಗೂ ಕೂಡ ಮೂಡಾ ಸೈಟ್ ಸಿಕ್ಕಿರುವಂಥದ್ದು ಗೊತ್ತಾಗ್ತಾ ಇದೆ. ಅಂದಹಾಗೆ ಮೂಡಾ ಹಗರಣ ಬಯಲು ಮಾಡಿದ್ದೇ ಕಾಂಗ್ರೆಸ್ ಮಹಾನಾಯಕ ಅನ್ನೋ ಆರೋಪ ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವಂಥ ಸ್ವರೂಪದಲ್ಲಿ ಕುಮಾರಸ್ವಾಮಿಯವರು ಮಾತನಾಡಿದ್ದಾರೆ. ಅದರ ಬಗ್ಗೆ ವರದಿಯನ್ನು ನಿಮಗೆ ತೋರಿಸ್ತೀನಿ. ಮೂಡಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಹೆಸರಲ್ಲಿದ್ದ 3 ಎಕರೆ 16 ಗುಂಟೆಯನ್ನ ಮೂಡಾ ಅಧಿಕಾರಿಗಳೇ ಒತ್ತುವರಿ ಮಾಡಿ ಮಾರಿಬಿಟ್ಟಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳ ಪತ್ನಿಗೆ ಮೂಡಾದಿಂದ ಬದಲಿ ಸೈಟುಗಳನ್ನು ಕೊಡಲಾಗಿದೆ. 50:50 ಅನುಪಾತದಲ್ಲಿ ನಿಯಮಾನುಸಾರವಾಗಿ ಕೊಟ್ಟಿದ್ದಾರೆ. ಇದು ಯಾವುದೇ ಕಾಂಗ್ರೆಸ್ನವರನ್ನ ಕೇಳಿದ್ರೂ ಕೊಡ್ತಿರೋ ರೆಡಿಮೇಡ್ ಹೇಳಿಕೆಗಳು. ಮುಖ್ಯಮಂತ್ರಿ ಅವರದು ಅದ್ರಲ್ಲಿ ಯಾವುದೇ ರೀತಿಯ ತಪ್ಪು ಎಲ್ಲೂ ಕೂಡ ಇಲ್ಲವೇ ಇಲ್ಲ. ಮುಖ್ಯಮಂತ್ರಿ ಅದೇನು ಒಪ್ಕೊಳ್ಬೇಕಾಗಿರಲಿಲ್ಲ 50-50 ಯಾಕಂದ್ರೆ 3 ಎಕರೆ ಅಂದ್ರೆ 3 ಎಕರೆನೇ ಕೊಡಬೇಕು. ಅವರು ಈಗ ಕೊಟ್ಟಿರೋದು ಎಷ್ಟು 1 ಎಕರೆಗಿಂತ ಕಮ್ಮಿ. ತನಿಖೆ ಆಗಲಿ, ತನಿಖೆ ಆದ್ಮೇಲೆ ರಿಪೋರ್ಟ್ ಬಂದ ಮೇಲೆ ಯಾರು ತಪ್ಪಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೇವೆ. ಕಾಂಗ್ರೆಸ್ ನಾಯಕರಷ್ಟೇ ಅಲ್ಲ, ಹಗರಣದಲ್ಲಿ ಪಾಲುದಾರರು ಅಂತ ಆರೋಪ ಹೊತ್ತಿರೋ ಮುಖ್ಯಮಂತ್ರಿಗಳು ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಮೂಡಾದವರೇ ಒತ್ತುವರಿ ಮಾಡಿಕೊಂಡಿದ್ದು. ನಮಗೆ ಅನ್ಯಾಯ ಆಗಿದೆ, ನಾವು ಸೈಟ್ ಕೇಳಿಲ್ಲ, ಮೂಡಾದವರೇ ಬದಲಿ ನಿವೇಶನ ಕೊಟ್ಟಿದ್ದು, ನಾನು ಮುಖ್ಯಮಂತ್ರಿ ಅಂತ ಭೂಮಿನೇ ಬಿಟ್ಟುಕೊಡ್ಬೇಕಾ ಅಂತಾನು ಆಕ್ರೋಶ ಹೊರಹಾಕಿದ್ರು. ನಾವು 3 ಎಕರೆ 16 ಗುಂಟೆ ನಮ್ಮ ಜಮೀನನ್ನು ಅವರು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ಕಂಪನ್ಸೇಷನ್ ಕೊಟ್ಬಿಡ್ಲಿ, ಸೈಟ್ ವಾಪಸ್ 60 ಕೋಟಿ ಆಗುತ್ತೆ, ಕೊಟ್ಬಿಡ್ಲಿ ಆಗುತ್ತೆ. ಮುಖ್ಯಮಂತ್ರಿಗಳು ನಾವು ಸೈಟನ್ನೇ ಕೇಳಲಿಲ್ಲ ಅಂತ ನಿನ್ನೆಯಷ್ಟೇ ಹೇಳಿದ್ರು. ಆದ್ರೀಗ ಮುಖ್ಯಮಂತ್ರಿ ಅವರ ಪತ್ನಿನೇ ಮೂಡಾ ಅಧಿಕಾರಿಗಳಿಗೆ ಪತ್ರ ಬರೆದು ಸೈಟು ಕೇಳಿದ್ದಕ್ಕೆ ದಾಖಲೆ ಸಿಕ್ಕಿದೆ. ನಿಮ್ಮ ನ್ಯೂಸ್ 18ನಲ್ಲಿ ಸಿಎಂ ಪತ್ನಿಯವರೇ ಪತ್ರ ಬರೆದು ಮೂಡಾದಿಂದ 50:50 ಅನುಪಾತದಲ್ಲಿ ಸೈಟ್ ಕೊಡಿ ಅಂತ ಸಲ್ಲಿಸಿದ್ದ ಅರ್ಜಿ ನಿಮ್ಮ ನ್ಯೂಸ್ 18ಗೆ ಸಿಕ್ಕಿದೆ. ದಿನಾಂಕ 25/10/2021 ಮುಖ್ಯಮಂತ್ರಿಗಳ ಪತ್ನಿಯವರೇ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಂದಿನ ಆಯುಕ್ತ ಟಿ.ಬಿ. ನಟೇಶ್ ಅವರಿಗೆ ಪತ್ರ ಬರೆದಿದ್ರು. ಮೈಸೂರು ತಾಲೂಕಿನ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿದ್ದ 3 ಎಕರೆ 16 ಗುಂಟೆ ಜಮೀನನ್ನ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಸರ್ಕಾರ ಕೈಬಿಟ್ಟಿದೆ. ಆದರೂ ಮೂಡಾದವರು ಸದರಿ ಜಮೀನಿನಲ್ಲಿ ಬಡಾವಣೆ ನಿರ್ಮಿಸುತ್ತಿದ್ದು ಬಾಬ್ತು ಶೇಕಡ 50:50 ನಿವೇಶನವನ್ನ ಬದಲಿಯಾಗಿ ನೀಡಬೇಕು ಅಂತ ಪತ್ರ ಬರೆದಿದ್ದಾರೆ. ಸಿಎಂ ಪತ್ನಿಗಷ್ಟೇ ಅಲ್ಲ, ಸಿಎಂ ಆಪ್ತರಿಗೂ ಸೈಟು ಹಂಚಿಕೆ. ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕಷ್ಟೇ ಅಲ್ಲ, ಸಿಎಂ ಆಪ್ತ ಹಿನಕಲ್ ಪಾಪಣ್ಣ ಪುತ್ರನಿಗೂ ಸೈಟು ಸಿಕ್ಕಿದೆ. ರಾಕೇಶ್ ಪಾಪಣ್ಣ ಸನ್ ಆಫ್ ಹಿನಕಲ್ ಪಾಪಣ್ಣ ಸಿಎಂ ಆಪ್ತ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯನಾಗಿರೋ ರಾಕೇಶ್ ಪಾಪಣ್ಣಗೂ ಸೈಟು ಸಿಕ್ಕಿದೆ. ಹಿನಕಲ್ ಸರ್ವೆ ನಂಬರ್ 211ರ ಪಾಪಣ್ಣ ಕುಟುಂಬದ 3 ಎಕರೆ 5 ಗುಂಟೆ ಜಾಗ ಇತ್ತು. 1981ರಲ್ಲಿ ಈ ಭೂಮಿಯನ್ನ ಭೂಸ್ವಾಧೀನ ಮಾಡಲಾಗಿತ್ತು. ಬಳಿಕ 1984ರಲ್ಲಿ ಭೂಸ್ವಾಧೀನ ಮುಕ್ತ ಆದ ಬಳಿಕ ಮೂಡಾದಿಂದ 50:50 ಅನುಪಾತದಲ್ಲಿ ಪರಿಹಾರಕ್ಕೆ ನಿರ್ಣಯಿಸಲಾಗಿತ್ತು. ಹೀಗಾಗಿ ಜೂನ್ 12ರಂದು ರಾಕೇಶ್ ಪಾಪಣ್ಣಗೆ ಪರಿಹಾರವಾಗಿ ಸೈಟು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಪತ್ನಿಗೆ ಸೈಟು ಕೊಟ್ಟಿರುವ ವಿಜಯನಗರದ 2, 3, 4ನೇ ಹಂತದಲ್ಲೇ ಒಟ್ಟು 20 ಸೈಟುಗಳನ್ನು ನೀಡಲಾಗಿದೆ. ಮೂಡಾ ಹಗರಣದ ಬೆನ್ನಲ್ಲೇ ಡಿಸಿ ಎತ್ತಂಗಡಿ. ಮೈಸೂರು ಜಿಲ್ಲಾಧಿಕಾರಿ ಕೆ.ವಿ. ರಾಜೇಂದ್ರ ಅವರ ವರ್ಗಾವಣೆಯಾಗಿದೆ. ನೂತನ ಜಿಲ್ಲಾಧಿಕಾರಿಯಾಗಿ ಲಕ್ಷ್ಮೀಕಾಂತ್ ರೆಡ್ಡಿಯನ್ನ ಸರ್ಕಾರ ನೇಮಿಸಿದ್ದು ಇವತ್ತು ಅಧಿಕಾರನೂ ಹಸ್ತಾಂತರ ಆಗೋಯ್ತು. ಮೂಡಾ ಕೇಸ್ನಿಂದಾಗಿ ಕೆ.ವಿ. ರಾಜೇಂದ್ರರನ್ನ ಎತ್ತಂಗಡಿ ಮಾಡಿದ್ರ ಅನ್ನೋ ಚರ್ಚೆ ಆಗ್ತಿದೆ. ಯಾಕಂದ್ರೆ ಮೂಡಾ ಹಗರಣದ ಬಗ್ಗೆ ಡಿಸಿ ಮೂಡಾ ಆಯುಕ್ತರಿಗೆ 15 ಪತ್ರ ಬರೆದಿದ್ರು. ಆದರೂ ಕ್ರಮ ಕೈಗೊಂಡಿರಲಿಲ್ಲ. ಆಮೇಲೆ ಸರ್ಕಾರಕ್ಕೆ ಡಿಸಿ ಆಯುಕ್ತರ ವಿರುದ್ಧ ಪತ್ರ ಬರೆದಿದ್ರು. ಆಗಲೇ ಈ ಪ್ರಕರಣ ಬಯಲಾಗಿದ್ದು. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಹಗರಣ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಾತಾಡಿ ಸಿಎಂ ಕುರ್ಚಿ ಮೇಲೆ ಟವೆಲ್ ಹಾಕಿರೋರು, ಸಿಡಿ ಫ್ಯಾಕ್ಟರಿ ಇಟ್ಟವರು ಹಗರಣ ಬಯಲಾಗಲು ಕಾರಣ ಅಂದ್ರು. ಎಚ್.ಡಿ.ಕೆ ಮಾತಿಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಕೆರಳಿ ಕೆಂಡವಾದ್ರು. ಮುಖ್ಯಮಂತ್ರಿಯ ಕುರ್ಚಿಗೆ ಆಸೆ ಪಟ್ಟು ಪಾಪ ಟವೆಲ್ ಹಾಸ್ಕೊಂಡು ಕೂತವರಲ್ಲ, ಅವರಿಂದ ಇದೆಲ್ಲ ಇವತ್ತು ಎಕ್ಸ್ಪೋಸ್ ಆಗ್ತಾ ಇದೆ ಅನ್ನೋದು ಒಂದು ಸುದ್ದಿ ಇದೆಯಪ್ಪ. ಇಷ್ಟು ದಿವಸ ಆಗದಿರೋದು ಈಗ ಯಾಕೆ ಬಂತು? ಈಗ ಸಿಡಿ ಮ್ಯಾನುಫ್ಯಾಕ್ಚರ್ದು ಮುಗೀತು ಕತೆ. ಈಗ ಮೂಡಾದ ಕಾರ್ಯಕ್ರಮಗಳು ಪ್ರಾರಂಭ ಆಗಿದೆ. ಸಿಎಂ ಕುರ್ಚಿಗೆ ಟವೆಲ್ ಹಾಕಿರೋರೇ ಕೆಲಸ ಮಾಡ್ತಾ ಇರೋದು ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್. ಬಹಳ ಸಂತೋಷ. ನನ್ನ ನೆನೆಸ್ಕೊಳ್ಳಿಲ್ಲ ಅಂದ್ರೆ ಕೆಲವು ನಿದ್ರೆನೂ ಬರಲ್ಲ, ತಲೆನೂ ಓಡಲ್ಲ.
ಕಾಂಗ್ರೆಸ್ನವರೇ ಮಾಡಿದ್ದಾರೆ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ ಸರ್. ಅವ್ರಿಗೆ ಡಿ ದೇವೇಗೌಡರಿಗೆ ಕೇಳಕ್ಕೆ ಅವ್ರನ್ನ ಕೇಳುವಂತ ಮೊದಲು. ಇನ್ನು ಮುಖ್ಯಮಂತ್ರಿಗಳು ನಿನ್ನೆ ನಮಗೆ ವಾಪಸ್ 3 ಎಕರೆ 16 ಗುಂಟೆ ಜಾಗ ಕೊಟ್ಟು ಬಿಡ್ಲಿ, ಇಲ್ಲ ಅಂದ್ರೆ 62 ಕೋಟಿ ಪರಿಹಾರ ಕೊಡ್ಲಿ ಅಂದಿದ್ರು. ಇದೇ ವೇಳೆ ಸಿಎಂಗೆ ಎಲ್ಲಾ ಮಾಹಿತಿಯನ್ನು ಸಚಿವ ಭೈರತಿ ಸುರೇಶ್ ಹಿಂದೆ ನಿಂತು ಹೇಳ್ತಿದ್ರು. ಆದ್ರೆ ಆ ಭೂಮಿ ಬೆಲೆ 6 ಕೋಟಿ 62 ಕೋಟಿ ಯಾಕಪ್ಪ ಕೇಳ್ತೀರಾ, ಅದು ದಲಿತರಿಗೆ ಸೇರಿದ ಭೂಮಿ ಅಂತ ವಿಶ್ವನಾಥ್ ಬಾಂಬ್ ಹಾಕಿದ್ರು. ಸಚಿವ ಭೈರತಿ ಮೇಲೂ ಗುಡುಗಿದ್ರು. ಇದಕ್ಕೆ ಭೈರತಿ ಸುರೇಶ್ ಕೂಡ ಏಕವಚನದಲ್ಲೇ ವಾಗ್ದಾಳಿ ಮಾಡಿದ್ರು. ಸೈಟ್ ಮಾಡಿ ಇದನ್ನ ಹಂಚ್ಬಿಟ್ಟಿದ್ದಾರೆ. ನಮಗೆ ಕಂಪನ್ಸೇಷನ್ ಕೊಟ್ಬಿಡ್ಲಿ, ಸೈಟ್ ವಾಪಸ್ ತಗೊಂಡು 62 ಕೋಟಿ ಆಗುತ್ತೆ, ಕೊಟ್ಬಿಡ್ಲಿ ಕಾಂಪನ್ಸೇಷನ್. ಒಬ್ಬ ದಲಿತಂದ್ರಿ ಅದು ಹ್ಯಾವ್ ಟೇಕನ್ ದ ಪರ್ಮಿಷನ್ ಆಫ್ ದ ಗವರ್ಮೆಂಟ್ ಟು ಪರ್ಚೇಸ್ ದಟ್ ಲ್ಯಾಂಡ್. ಜನಕ್ಕೆ ಅರ್ಥ ಆಗಲ್ಲ ಅಂದ್ಕೊಂಡ್ಬಿಟ್ಟು ಸಿದ್ದರಾಮಯ್ಯ. ತಪ್ಪ ಈಗ 1 ಕೋಟಿನೇ ಅಂತ ಇಟ್ಕೊಳ್ಳೋಣ. ಎಷ್ಟು ಬೇಕಾಗಿತ್ತು? 1 ಕೋಟಿ ಅಂದ್ರೂ 3.5 ಕೋಟಿ ಬೇಕು. ಮತ್ತು 62 ಕೋಟಿ ಎಲ್ಲಿ ಕೇಳ್ತೀರಾ? ಅವನು ಯಾರು? ಅವ್ನ ಸೈಟ್ ಕೇಳಕ್ಕೆ ಬಂದಿದ್ದ, ಅವನು ಅವನ ಮಗ ಇಬ್ಬರು ಬಂದಿದ್ರು. ಟೈಮ್ ಬಂದಾಗ ನಾನು ಮಾಡ್ತೀನಿ, ಅವನೊಬ್ಬನೆಲ್ಲ ಮಾತಾಡೋಕೆ ಬರೋದು. ವಯಸ್ಸಿಗೆ ಮರ್ಯಾದೆ ಕೊಟ್ಟು ಸುಮ್ಮನೆ ಇದ್ದೆ. ಮತ್ತೆ ಅವನು ಇದೇ ಥರ ರಿಪೀಟ್ ಮಾಡಿದ್ರೆ ನಾನು ಸಿಂಗ್ಯುಲರ್ ಆಗಿ ಮಾತಾಡ್ತೀನಿ. ಇವನ್ ಥರ ರೋಲ್ ಕಾಲ್ಗೆ ಇರೋಕ್ಕೆಲ್ಲ ನಾನು. ಇತ್ತ ರಾಜಕೀಯ ಜಟಾಪಟಿ ನಡೆಯುತ್ತಿದ್ರೆ ಹಗರಣದ ವಿರುದ್ಧ ಮೈಸೂರಿನಲ್ಲಿ ಪ್ರತಿಭಟನೆ ಮುಂದುವರೆದಿದೆ. ಪ್ರಕರಣವನ್ನ ಸಿಬಿಐಗೆ ವಹಿಸುವಂತೆ ಕರ್ನಾಟಕ ಸೇನಾ ಪಡೆಯವರು ಒತ್ತಾಯ ಮಾಡಿದ್ರು. ಇನ್ನು ಸಿಎಂ ರಾಜೀನಾಮೆ ಕೇಳುತ್ತಿರುವ ಬಿಜೆಪಿ ಬೃಹತ್ ಹೋರಾಟ ನಡೆಸಲು ತೀರ್ಮಾನಿಸಿದೆ. ದಿನಕ್ಕೊಂದರಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಿ ಹರಿಹಾಯ್ತಿದೆ. ಇವತ್ತು ಅರ್ಕಾವತಿ ಹಗರಣ ನಡೆಸಿ ಮಧ್ಯಮ ವರ್ಗದವರ ಮನೆಯ ಕನಸಿಗೆ ಕೊಳ್ಳಿ ಇಟ್ಟಿದ್ರು. ಈಗ ಶ್ರೀಮತಿ ಅವರಿಗೆ ಮಾತ್ರ ದೊಡ್ಡ ಮೊತ್ತದ ಪರಿಹಾರವನ್ನು, ಚಿನ್ನದ ಬೆಲೆ ಇರುವ ಜಾಗವನ್ನೂ ಪರಿಹಾರ ರೂಪದಲ್ಲಿ ಪಡ್ಕೊಂಡಿದ್ದಾರೆ. ಹೆಂಡತಿ ಹೆಸರಲ್ಲಿ ಪರಿಹಾರ ಪಡೆಯುವುದು ಭ್ರಷ್ಟಾಚಾರ ಮಾತ್ರ ಅಲ್ಲ, ಹೊಣೆಗೇಡಿತನವೂ ಹೌದು. ಹಣದ ಹಪಾಹಪಿ ಅಂತೆಲ್ಲ ಟೀಕಿಸಿದೆ ಬಿಜೆಪಿ. ಆನಂದ್ ಕೆಎಸ್, ನ್ಯೂಸ್ 18 ಮೈಸೂರು. 16 ಕಡೆಗಳಲ್ಲಿ ಸ್ಥಳ ಮಹಜರು, ಲೆಕ್ಕವಿಲ್ಲದಷ್ಟು ಮಂದಿಯ ವಿಚಾರಣೆ, ಡ್ರಿಲ್ ಮೇಲೆ ಡ್ರಿಲ್. ಇಷ್ಟೆಲ್ಲ ಆದ್ಮೇಲೂ ಈಗಲೂ ಸಹ ರೇಣುಕಾಸ್ವಾಮಿ ಸಾವಿನ ಕರಾಳ ಸತ್ಯಗಳು ಒಂದೊಂದಾಗಿ ಹೊರಬರ್ತಾನೆ ಇದ್ದಾವೆ. ಸ್ವಾಮಿ ಸಾವಿನ ರಾತ್ರಿ ನಡೆದಂತಹ ನರಕ ದರ್ಶನವನ್ನ ಐ ವಿಟ್ನೆಸ್ಗಳು ಕಾಕಿ ಮುಂದೆ ಬಿಚ್ಚಿಟ್ಟಿದ್ದಾರೆ. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಪಾಲಾಗಿ ಇಂದಿಗೆ 14 ದಿನ. 14 ದಿನದಿಂದಲೂ ಕಂಬಿ ಹಿಂದೆ ದರ್ಶನ್ ಕಣ್ಣೀರು ಹಾಕುತ್ತಿದ್ದಾರೆ. ತನ್ನ ಸ್ಥಿತಿಯನ್ನ ನೆನೆದು ಮರುಗಿ ಕೊರಗ್ತಿದ್ದಾರೆ. ಈ ಮಧ್ಯೆ ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿದ್ದಾರೆ. ದರ್ಶನ್ ವಿರುದ್ಧ ಇನ್ನಷ್ಟು ಸ್ಫೋಟಕ ಸಾಕ್ಷ್ಯಗಳನ್ನು ಕಲೆ ಹಾಕ್ತಿದ್ದಾರೆ. ಅಂದು ಶೆಡ್ನಲ್ಲಿ ಕೆಲಸ ಮಾಡುತ್ತಿದ್ದ ಕಿರಣ್ ಹಾಗೂ ಪ್ರವೀಣ್ ಎಂಬುವರ ಹೇಳಿಕೆಗಳೇ ದರ್ಶನ್ಗೆ ಮಾರಕವಾಗುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ. ಪ್ರಕರಣದಲ್ಲಿ ಇವರಿಬ್ಬರೇ ಐ ವಿಟ್ನೆಸ್ಗಳಾಗಿದ್ದು, ಇವರ ಹೇಳಿಕೆಯನ್ನ ಕಲಂ 164 ಅಡಿ ದಾಖಲು ಮಾಡಿಕೊಳ್ಳಲಾಗಿದೆ. ಇದರಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ಕ್ರೌರ್ಯವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಅಷ್ಟಕ್ಕೂ ಕಿರಣ್ ಹಾಗೂ ಪ್ರವೀಣ್ ಹೇಳಿಕೆಯಲ್ಲಿ ಅಂಥದ್ದೇನಿದೆ ಅನ್ನೋದನ್ನ ನೋಡೋದಾದ್ರೆ, ಪವಿತ್ರ ಗೌಡಗೆ ಮಾಡಿದ್ದ ಮೆಸೇಜ್ಗಳನ್ನು ಓದುತ್ತಾ ದರ್ಶನ್ ಅಂಡ್ ಗ್ಯಾಂಗ್ ಹಲ್ಲೆ ಮಾಡುತ್ತಿತ್ತಂತೆ. ಪವಿತ್ರ ಸಹಾಯಕನಾಗಿದ್ದ ಪವನ್ ಮೆಸೇಜ್ಗಳನ್ನು ಓದುತ್ತಿದ್ರೆ ಉಳಿದವರು ಮನಸ್ಸೋ ಇಚ್ಛೆಯಾಗಿ ಹಲ್ಲೆ ಮಾಡುತ್ತಿದ್ರಂತೆ. ಇನ್ನು ಸಿನಿಮಾ ಸ್ಟೈಲ್ನಲ್ಲಿ ರೇಣುಕಾಸ್ವಾಮಿ ಸುತ್ತಲೂ ವಿವಿಧ ವಾಹನಗಳನ್ನು ನಿಲ್ಲಿಸಲಾಗಿತ್ತಂತೆ. ಸುಮಾರು 200ಕ್ಕೂ ಅಧಿಕ ಮೆಸೇಜ್ ಮಾಡಿದ್ದಂತೆ ಸ್ವಾಮಿ. ಆ ಎಲ್ಲ ಮೆಸೇಜ್ಗಳನ್ನು ಓದುತ್ತಿದ್ರೆ ಉಳಿದವರು ಹಲ್ಲೆ ಮಾಡುತ್ತಿದ್ರಂತೆ. ಈ ವೇಳೆ ದರ್ಶನ್ ಕೂಡ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು ಅಂತ ತಮ್ಮ ಕಲಂ 164 ಹೇಳಿಕೆಯಲ್ಲಿ ಕ್ರೌರ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಪವಿತ್ರ ಗೌಡ ದರ್ಶನ್ ಹೆಂಡತಿ ಅಲ್ವಾ? ಪತ್ರ ಬರೆದ ವಿಜಯಲಕ್ಷ್ಮಿಗೆ ಖಾಕಿ ಶೀಘ್ರವೇ ಉತ್ತರ. ಆಗಿರ್ತಕ್ಕಂಥ ವ್ಯಕ್ತಿ ರೇಣುಕಾಸ್ವಾಮಿ ಅಂತೇಳಿ 33 ವರ್ಷ ವಯಸ್ಸಿನವನು, ಚಿತ್ರದುರ್ಗದವನಾಗಿದ್ದು, ಈತ ಈ ಚಿತ್ರನಟನ ಪತ್ನಿಗೆ ಕೆಲವೊಂದು ಡೆರೋಗೇಟರಿ ಮೆಸೇಜಸನ್ನು ಕಳಿಸಿದ್ದೆ ಅನ್ನೋದರ ಆಧಾರದ ಮೇಲೆ ಈ ಒಂದು ಘಟನೆ ನಡೆದಿದೆ ಅಂತಕ್ಕಂಥದ್ದು ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿದೆ. ಇದು ಪ್ರಕರಣ ಸ್ಫೋಟವಾದ ದಿನ ನಗರ ಪೊಲೀಸ್ ಆಯುಕ್ತರು ಹೇಳಿದ್ದ ಮಾತು. ಯಾವಾಗ ವಿಜಯಲಕ್ಷ್ಮಿ ನಾನೊಬ್ಬಳೇ ಹೆಂಡತಿ ಎಂದು ಪತ್ರ ಬರೆದ್ರೋ ಖಾಕಿ ಚುರುಕಾಗಿದೆ. ದರ್ಶನ್ ಮತ್ತು ಪವಿತ್ರ ನಡುವಣ ಸಂಬಂಧ ಎಸ್ಟಾಬ್ಲಿಷ್ ಮಾಡೋಕೆ ಮುಂದಾಗಿದೆ. ಇದಕ್ಕಾಗಿ ದರ್ಶನ್ ಹಾಗೂ ಪವಿತ್ರ ಗೌಡ ಮೊಬೈಲ್ಗಳನ್ನು ಜಾಲಾಡುತ್ತಿದೆ. ಹೆಚ್ಚಿನ ಮಾಹಿತಿ ಸಂಗ್ರಹಿಸಲು ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಪ್ರಕರಣದಲ್ಲಿ ಇಷ್ಟೆಲ್ಲ ಆರೋಪಿಗಳಿದ್ರೂ ಕೂಡ ಇವರಿಬ್ಬರ ಮೊಬೈಲ್ಗಳನ್ನೇ ಎಫ್ಎಸ್ಎಲ್ಗೆ ಕಳಿಸಿರೋ ಹಿಂದಿನ ತಂತ್ರವೂ ಇದೆ ಎನ್ನಲಾಗ್ತಿದೆ. ಈಗ ದರ್ಶನ್ ಅವ್ರ ಕೇಸ್ನಲ್ಲಿ ಅವ್ರ ಹೆಂಡತಿ ನಾನೇ ಅಧಿಕೃತ ಪತ್ನಿ, ಪವಿತ್ರ ಗೌಡವರು ಅವ್ರ ಪತ್ನಿ ಅಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಬಟ್ ಅವರು ಪ್ರೂವ್ ಮಾಡಬೇಕಾದ್ರೆ ಅವ್ರದ್ದು ಇಬ್ಬರದ್ದು ರಿಲೇಷನ್ 10 ವರ್ಷದಿಂದ ಇದೆ ಅಂತ ಎಲ್ಲರ ಕಡೆ ಸುದ್ದಿ ಇದೆ. ಬಟ್ ಅದನ್ನು ಇನ್ವೆಸ್ಟಿಗೇಟ್ ಮಾಡುವಂಥ ಟೀಮು, ಆಫೀಸರ್ಸ್ ಏನಿದ್ದಾರೆ ಅದನ್ನು ಪ್ರೂವ್ ಮಾಡ್ತಾರೆ. ಥ್ರೂ ವಾಟ್ಸಪ್ಪು, ಥ್ರೂ ಕಾಲ್ ಡೀಟೇಲ್ಸು, ದರ್ಶನ್ ಅವರು ಉಪಯೋಗ ಮಾಡುವಂಥ ವಸ್ತುಗಳಿದ್ದರೆ ಅವನ್ನೆಲ್ಲ ಸೀಸ್ ಮಾಡ್ತಾರೆ. ಸೀಸ್ ಮಾಡಿ
ಅದನ್ನು ಇವರು ಬರ್ತಾಯಿದ್ರು ಹೋಗ್ತಾಯಿದ್ರು ಅನ್ನೋದನ್ನು ಅಲ್ಲಿ ಪ್ರೂವ್ ಮಾಡಲಿಕ್ಕೆ ಅವು ಎವಿಡೆನ್ಸ್ ಆಗ್ತವೆ. ಡೆವಿಲ್ ಗ್ಯಾಂಗ್ಗೆ ಮತ್ತೊಂದು ಸಂಕಷ್ಟ. ಮತ್ತೆ 3 ಪೊಲೀಸರ ನೋಟಿಸ್. ಜೈಲಿನಲ್ಲಿರುವ ನಟ ದರ್ಶನ್ ಗ್ಯಾಂಗ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಕೇಸಲ್ಲಿ 3 ನೋಟಿಸ್ ನೀಡಲಾಗಿದೆ. ಮಾಜಿ ಉಪಮೇಯರ್ ಹಾಗೂ ಬೊಮ್ಮನಹಳ್ಳಿ ಮಾಜಿ ಕಾರ್ಪೊರೇಟರ್ ಮೋಹನ್ ರಾಜ್ಗೆ 2ನೇ ನೋಟಿಸ್ ನೀಡಲಾಗಿತ್ತು. ಬಸವೇಶ್ವರ ಠಾಣೆಗೆ ಮೋಹನ್ ರಾಜ್ ಹಾಜರಾಗಿ ವಿಚಾರಣೆ ಎದುರಿಸಿದ್ದಾರೆ. ನಟ ದರ್ಶನ್ 40 ಲಕ್ಷ ಹಣವನ್ನ ಮೋಹನ್ ರಾಜ್ರಿಂದ ಪಡೆದಿದ್ರು ಎಂಬ ಆರೋಪವಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಪವಿತ್ರ ಗೌಡ ಸ್ನೇಹಿತೆ ಸಮತಾಗೂ ನೋಟಿಸ್. ಪ್ರಭಾವಿ ಶಾಸಕರ ಕಾರು ಚಾಲಕನಿಗೂ ಬುಲಾವ್. ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ಪವಿತ್ರ ಗೌಡ ಸ್ನೇಹಿತೆ ಸಮತಾಗೂ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಓರ್ವ ಆರೋಪಿಗೆ ಹಣಕಾಸಿನ ಸಹಾಯ ಮಾಡಿದ್ದ ಆರೋಪಕ್ಕೆ ಸಂಬಂಧಿಸಿದಂತೆ ಸಮತಾಗೆ ನೋಟಿಸ್ ನೀಡಲಾಗಿದೆ. ಈ ಮಧ್ಯೆ ಬೆಂಗಳೂರಿನ ಪ್ರಭಾವಿ ಶಾಸಕನ ಕಾರು ಚಾಲಕ ಕಾರ್ತಿಕ್ ಪುರೋಹಿತ್ ಎಂಬಾತನಿಗೂ ನೋಟಿಸ್ ನೀಡಿದ್ದು ವಿಚಾರಣೆಗೆ ಬುಲಾವ್ ನೀಡಿದ್ದಾರೆ. ಆದರೆ ನೋಟಿಸ್ ಸಿಕ್ತಿದ್ದಂತೆ ಕಾರ್ತಿಕ್ ಪುರೋಹಿತ್ ಎಸ್ಕೇಪ್ ಆಗಿದ್ದಾನೆ. ಇನ್ನು ಕೊಲೆ ನಡೆದ ದಿನ ಕಾರ್ತಿಕ್ ಪುರೋಹಿತ್ ಪಟ್ಟಣಗೆರೆ ಶೆಡ್ನಿಂದ ಪ್ರದೋಷ್ ಟೀಮನ್ನ ಕಾರಲ್ಲಿ ಪಿಕ್ ಮಾಡಿಕೊಂಡು ಬಂದಿದ್ದ ಎನ್ನಲಾಗಿದೆ. ದರ್ಶನ್ ಪರಿಚಯಸ್ಥರ ವಿಚಾರಣೆಗೂ ಪೊಲೀಸರು ಸಿದ್ಧತೆ ಮಾಡಿದ್ದಾರೆ. ದರ್ಶನ್ ಮನೆ ಕೆಲಸ ಮಾಡುತ್ತಿದ್ದ ಬಾಬುಲ್ ಖಾನ್, ಸುಶೀಲಮ್ಮ, ಅಮೀರ್ ಖಾನ್ ಎಂಬುವರ ಹೇಳಿಕೆ ಪಡೆಯಲು ಪೊಲೀಸರು ಮುಂದಾಗಿದ್ದಾರೆ. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಸಿಬ್ಬಂದಿ ಚೇತನ್ ವಿಚಾರಣೆಗೂ ಖಾಕಿ ಪ್ಲಾನ್ ಮಾಡಿದೆ. ಡೆವಿಲ್ ಡೈರೆಕ್ಟರ್ಗೆ ವಿಚಾರಣೆ ಬಿಸಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡೆವಿಲ್ ಚಿತ್ರದ ನಿರ್ದೇಶಕ ಮಿಲನ ಪ್ರಕಾಶ್ರನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಮೈಸೂರಿನಲ್ಲಿ ದರ್ಶನ್ಗೆ ರೂಮ್ ಬುಕ್ ಮಾಡಿದ್ದು ಇದೇ ಪ್ರಕಾಶ್. ಹಾಗಾಗಿ ಮಿಲನ ಪ್ರಕಾಶ್ ಖುದ್ದು ಎಸಿಪಿ ಚಂದನ್ ಕಚೇರಿಗೆ ಬಂದು ವಿವರಣೆ ನೀಡಿದ್ದಾರೆ. ದರ್ಶನ್ ಕೇಸ್ ವಿಚಾರದ ಬಗ್ಗೆ ಗಾಯಕಿ ಶಮಿತಾ ಮಲ್ನಾಡ್ ಮಾತಾಡಿದ್ದಾರೆ. ಆದಷ್ಟು ಬೇಗ ತನಿಖೆ ಮುಗಿದು ದರ್ಶನ್ ಅಣ್ಣ ಬೇಗ ಹೊರಗೆ ಬರಲಿ ಎಂದಿದ್ದಾರೆ. ನನ್ನ ಒಂದು ಪರ್ಸ್ನಲ್ ಒಪಿನಿಯನ್, ಅವ್ರು ಖಂಡಿತವಾಗ್ಲೂ ಇಂಥ ಒಂದು ಕೆಲಸದಲ್ಲಿ ಭಾಗಿಯಾಗಿರಲ್ಲ ಅನ್ನೋವಂಥದ್ದೇ ಒಂದು ದೃಢವಾದ ನಂಬಿಕೆ ನಮಗಿರೋವಂಥದ್ದು. ಹಾಗಾಗಿ ಆ ಇನ್ವೆಸ್ಟಿಗೇಷನ್ ಏನು ನಡೆಯುತ್ತೆ ಅದನ್ನು ಮುಗಿಸ್ಕೊಂಡು ಬರಬೇಕು. ಅತ್ತ ಕೊಲೆಯಾದ ರೇಣುಕಾಸ್ವಾಮಿ ಮನೆಗೆ ಮಾಜಿ ಸಚಿವ ಬಿಸಿ ಪಾಟೀಲ್ ಭೇಟಿ ನೀಡಿದ್ರು. ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಜೊತೆಗೆ ವೈಯಕ್ತಿಕ 50,000 ಆರ್ಥಿಕ ಸಹಾಯ ಮಾಡಿದ್ರು. ಆಕಸ್ಮಿಕ ಘಟನೆ, ಹಾಗಾಗಿ ಆ ಮಗು ತುಂಬ ಗರ್ಭಿಣಿ ಇದೆ. ಅವ್ರಿಗೇನಾದರೂ ಒಂದು ಉದ್ಯೋಗವನ್ನು ಒದಗಿಸ್ಕೊಡುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳನ್ನ ಈ ಮೂಲಕ ನಾನು ಒತ್ತಾಯಿಸ್ತಿದ್ದೇನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಚನ್ನಪಟ್ಟಣ ಬಿಟ್ಟು ಮಂಡ್ಯಗೆ ಹೋಗಿ ಲೋಕಸಭೆಯನ್ನು ಗೆದ್ದಂತಹ ಕುಮಾರಸ್ವಾಮಿ ಅವರು ಈಗ ಕೇಂದ್ರದಲ್ಲಿ ಕೈಗಾರಿಕಾ ಮಂತ್ರಿಯಾಗಿದ್ದಾರೆ. ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಡಿ.ಕೆ. ಶಿವಕುಮಾರ್ ಅಭ್ಯರ್ಥಿಯಾಗುವ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ. ಆ ಕ್ಷೇತ್ರಕ್ಕೆ ಪದೇ ಪದೇ ವಿಸಿಟ್ ಕೊಡ್ತಾ ಇದ್ದಾರೆ. ಈಗ ಡಿ.ಕೆ.ಶಿಗೆ ಎದುರಾಳಿ ನಾನೇ ಅಂತಿದ್ದಾರೆ ಸೈನಿಕ. ಆದರೆ ಕುಮಾರಸ್ವಾಮಿ ಲೆಕ್ಕಾಚಾರನೇ ಬೇರೆ ಅನ್ನುವಂಥದ್ದು ಚನ್ನಪಟ್ಟಣದ ರಾಜಕೀಯದ ಅಖಾಡದಲ್ಲಿ ಗೊತ್ತಾಗ್ತಾ ಇರುವಂತಹ ಸುದ್ದಿ. ಇದರ ಬಗ್ಗೆನ ವರದಿಯನ್ನು ನಿಮಗೆ ತೋರಿಸ್ತೀನಿ. ನಾನು ಅವ್ರು ಕೇಳ್ಕೊಂಡಿದ್ದೀನಿ, ನೀವು ಚನ್ನಪಟ್ಟಣಕ್ಕೆ ಬರದೇ ಹೋಗಿದ್ದಾರೆ ನಾನು ಚನ್ನಪಟ್ಟಣದಲ್ಲಿ ಸೋಲ್ನೇ ಕಾಣ್ತಾ ಇರಲಿಲ್ಲ. ಇಡೀ ರಾಜ್ಯ ರಾಜಕಾರಣದ ಚಿತ್ತ ಈಗ ಚನ್ನಪಟ್ಟಣದ ಮೇಲೆ ನೆಟ್ಟಿದೆ. ಲೋಕಸಮರದ ಕಾವು ತಣ್ಣಗಾಗ್ತಾ ಇದ್ದಂತೆ ಬೊಂಬೆಗಳ ನಾಡಲ್ಲಿ ಉಪಚುನಾವಣೆಯ ಆಟ ಶುರುವಾಗ್ತಾ ಇದೆ. ತಮ್ಮನ ಸೋಲಿನ ಸೇಡು ತೀರಿಸಿಕೊಳ್ಳಕ್ಕೆ ಡಿಕೆಶಿ ಹಠಕ್ಕೆ ಬಿದ್ದು ಚನ್ನಪಟ್ಟಣ ಟೂರ್ ಮಾಡ್ತಿದ್ರೆ, ಟ್ರಬಲ್ ಶೂಟರ್ಗೆ ಮತ್ತೆ ಸೋಲಿನ ಪಾಠ ಮಾಡಬೇಕು ಅಂತ ದೋಸ್ತಿ ಪಡೆ ಟೊಂಕ ಕಟ್ಟಿ ನಿಂತಿದೆ. ಆದ್ರೆ ಡಿಕೆಶಿ ಕಾಂಗ್ರೆಸ್ ಅಭ್ಯರ್ಥಿಯಾದ್ರೆ ಎದುರಾಳಿ ಯಾರು ಅನ್ನೋದೇ ನಿರ್ಧಾರ ಆಗಿಲ್ಲ. ಸೋಲನ್ನೇ ಕಾಣದವನು ಸೋತಿದ್ದೇ ಎಚ್ಡಿಕೆ ಬಂದ ಮೇಲೆ, ಎಚ್ಡಿಕೆ ಸೂಚನೆ ಕೊಟ್ಟ ಮೇಲೆಯೇ ಸೈನಿಕನ ರಂಗ ಪ್ರವೇಶ. ನನಗೆ ಸೂಚನೆ ಕೊಡಬೇಕು ಕುಮಾರಸ್ವಾಮಿ ಅವರು, ಯಾಕಂದ್ರೆ ಒಂದು ಕಾಲದಲ್ಲಿ ಸಿಪಿ ಯೋಗೇಶ್ವರ್ಗೆ ಚನ್ನಪಟ್ಟಣ ಭದ್ರಕೋಟೆ, ಬರದ ನಾಡಿನ ಭಗೀರಥ ಅಂತಾನೆ ಕರೆಸಿಕೊಂಡವರು ಇವರು. ಆದ್ರೆ ಕುಮಾರಸ್ವಾಮಿ ಬಂದ್ಮೇಲೆ ಸೈನಿಕನ ಭದ್ರಕೋಟೆಯೇ ಛಿದ್ರವಾಯಿತು. ಇದೆಲ್ಲ ಈಗ ಇತಿಹಾಸ. ಮತ್ತೆ ಚನ್ನಪಟ್ಟಣದಲ್ಲಿ ಅಧಿಕಾರದ ಗದ್ದುಗೆ ಏರೋದಕ್ಕೆ ಸಿಪಿವೈ ರೆಡಿಯಾಗಿದ್ದಾರೆ. ನೀವೇ ಸ್ಪರ್ಧೆ ಮಾಡಿ ಅಂತಾನೂ ಕುಮಾರಸ್ವಾಮಿ ಹೇಳಿದ್ದಾರಂತೆ. ಆದ್ರೆ ಅಧಿಕೃತವಾಗಿ ಘೋಷಣೆಗೆ ಚನ್ನಪಟ್ಟಣದ ಸೈನಿಕ ಕಾದು ಕುಳಿತಿದ್ದಾರೆ. ನನಗೆ ಸೂಚನೆ ಕೊಡಬೇಕು ಕುಮಾರಸ್ವಾಮಿ ಅವರು, ಯಾಕಂದ್ರೆ ಅವ್ರು ನಮ್ಮ ನಾಯಕರಾಗಿದ್ದಾರೆ. ಈಗ ಅವರು ಒಂದು ಪಕ್ಷದ ಅಧ್ಯಕ್ಷರಾಗಿ NDA ಕೇಂದ್ರದ ಮಂತ್ರಿಯಾಗಿ ಪ್ರಮುಖ ಸ್ಥಾನದವರಿಂದ ಅವರ ಸಹಮತನೂ ಬೇಕಾಗ್ತದೆ. ನಾನೇನು ಹೇಳ್ತಾ ಇದ್ದೀನಿ, ಒಂದ ಬೇಡ ಸರ್, ನೀವೇ ಬಂದು ಕ್ಲಿಯರ್ ಮಾಡಬೇಕು, ನೀವೇ ಬಹಿರಂಗವಾಗಿ ಹೇಳಬೇಕು ಯೋಗೇಶ್ವರ್ಗೆ ನಾನು ಹೇಳಿದ್ದೀನಿ ಕೆಲಸ ಮಾಡೋಕೆ ಅಂತ ಹೇಳಿ, ಅವಾಗ ನಾನು ಹೋಗ್ತೀನಿ ಅಂತ ಹೇಳಿದ್ದೀನಿ. ಈ ಬಾರಿಯ ಚುನಾವಣೆ ಸೈನಿಕ ವರ್ಸಸ್ ಡಿಕೆಶಿ ಅನ್ನೋ ಹಾಗೆ ಕಾಣ್ತಿದೆ. ಇದಕ್ಕೆ ಒಂದಿಷ್ಟು ಕಾರಣವೂ ಇದೆ.
ಸಿಪಿವೈಗೆ ತಮ್ಮ ಸ್ವಂತ ಕ್ಷೇತ್ರವನ್ನ ಮತ್ತೆ ಕೈವಶ ಮಾಡಿಕೊಳ್ಳೋದಕ್ಕೆ ಇದಕ್ಕಿಂತ ಅವಕಾಶ ಸಿಗೋದು ಡೌಟ್. ಹೀಗಾಗಿಯೇ ಈ ಬಾರಿ ಗೆಲ್ಲಲೇಬೇಕು ಅಂತ ಟೊಂಕ ಕಟ್ಟಿ ನಿಂತಿದ್ದಾರೆ. ಆದ್ರೆ ಡಿಕೆಶಿ ಮಾತ್ರ ಇಡೀ ರಾಮನಗರ ಜಿಲ್ಲೆಯನ್ನೇ ಕಬ್ಜಾ ಮಾಡಬೇಕು ಅನ್ನೋ ತಯಾರಿ ನಡೆಸುತ್ತಿದ್ದಾರೆ. ಈ ಬಾರಿ ಸಿಪಿವೈ ಗೆದ್ರೆ ಕ್ಷೇತ್ರದಲ್ಲಿ ತಮ್ಮ ಹಿಡಿತ ಬಿಗಿಯಾಗಲಿದೆ. ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಡಿಕೆ ಸುರೇಶ್ರನ್ನ ಸೋಲಿಸಿದವರನ್ನ ಉಪಕದನದಲ್ಲಿ ಸೋಲಿಸಲೇಬೇಕು ಅಂತ ಶಪಥ ಮಾಡಿದ್ದಾರೆ. ಎಂಎಲ್ಸಿ ಆಗಿರುವಂತ ಸಿಪಿವೈ ತವರು ಕ್ಷೇತ್ರದಲ್ಲಿ ಗೆದ್ದು ಎಂಎಲ್ಎ ಆಗಬೇಕು ಅನ್ನೋ ಕನಸು ಕಾಣ್ತಿದ್ದಾರೆ. ಡಿಕೆ ಸಹೋದರರು ಮಾತ್ರ ಎಚ್ಡಿಕೆ ಬಿಟ್ಟೋದ ಕ್ಷೇತ್ರದಲ್ಲಿ ದೋಸ್ತಿ ಪಡೆಯನ್ನ ಮಕಾಡೆ ಮಲಗಿಸಬೇಕು ಅನ್ನೋ ಪ್ಲಾನ್ ಮಾಡ್ತಿದ್ದಾರೆ. ಈ ಬಾರಿಯ ಉಪಚುನಾವಣೆಯಲ್ಲಿ ದೋಸ್ತಿ ನಾಯಕರು ಎಚ್ಡಿಕೆಯನ್ನೇ ದೊಡ್ಡ ಅಸ್ತ್ರ ಮಾಡ್ಕೊಂಡ್ರೆ ಡಿಕೆ ಬ್ರದರ್ಸ್ ಮಾತ್ರ ತವರು ಜಿಲ್ಲೆ ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ಈಗಾಗಲೇ ಒಂದೇ ತಿಂಗಳಲ್ಲಿ 5 ಬಾರಿ ಡಿಕೆಶಿ ಚನ್ನಪಟ್ಟಣ ಪ್ರವಾಸ ಮಾಡಿದ್ದು ಸಿಪಿವೈಗೆ ಅಭ್ಯರ್ಥಿ ಘೋಷಣೆ ಮಾಡದಿರೋದೇ ದೊಡ್ಡ ಆತಂಕಕ್ಕೆ ಕಾರಣವಾಗಿದೆ. ಸಿಪಿ ಯೋಗೇಶ್ವರ್ ಏನೋ ನಾನೇ ಅಭ್ಯರ್ಥಿ ಅನ್ನೋ ಪಕ್ಕಾ ಕಾನ್ಫಿಡೆನ್ಸ್ ನಲ್ಲಿದ್ದಾರೆ. ಆದ್ರೆ ದೋಸ್ತಿ ನಾಯಕರು ಮಾತ್ರ ತುಟಿ ಬಿಚ್ಚುತ್ತಿಲ್ಲ. ಇದರ ಮಧ್ಯೆಯೇ ಒಂದಿಷ್ಟು ಹೆಸರುಗಳು ಸಹ ಕೇಳಿ ಬರ್ತಿವೆ. ದೋಸ್ತಿ ಪಡೆಯಲ್ಲಿ ಮೊದಲನೆಯ ಹೆಸರು ಸಿಪಿ ಯೋಗೇಶ್ವರ್, ಎರಡನೆಯದು ನಿಖಿಲ್ ಕುಮಾರಸ್ವಾಮಿ, ಇನ್ನು ಮೂರನೆಯ ಹೆಸರು ಚನ್ನಪಟ್ಟಣ ಜೆಡಿಎಸ್ನ ತಾಲೂಕು ಅಧ್ಯಕ್ಷ ಜಯಮುತ್ತು. ಈ ಮೂವರಲ್ಲಿ ಒಬ್ಬರು ಬಹುತೇಕ ಫೈನಲ್ ಆಗುವ ಸಾಧ್ಯತೆ ಇದೆ. ಕುಟುಂಬ ರಾಜಕಾರಣ ಹಣೆಪಟ್ಟಿ ಕಳಿಸಿಕೊಳ್ಳೋಕೆ ಜೆಡಿಎಸ್ ಸರ್ಕಸ್ ಮಾಡ್ತಿದೆ. ಹೀಗಾಗಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಜಯಮುತ್ತುಗೆ ಮಣೆ ಹಾಕಿದ್ರೂ ಕೂಡ ಅನುಮಾನವಿಲ್ಲ. ಮೊನ್ನೆಯಷ್ಟೇ ದೆಹಲಿಗೆ ಹೋಗಿದ್ದ ಜಯಮುತ್ತು ಕುಮಾರಸ್ವಾಮಿಯನ್ನು ಭೇಟಿ ಮಾಡಿದ್ರು. ಹೀಗಾಗಿ ಯೋಗೇಶ್ವರ್ ಭವಿಷ್ಯ ಏನು ಅನ್ನೋದನ್ನ ಕುಮಾರಸ್ವಾಮಿಯವರೇ ನಿರ್ಧರಿಸಬೇಕು. ಅಲ್ಲಿಯವರೆಗೂ ಎಲ್ಲವೂ ಸಸ್ಪೆನ್ಸ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕರಾವಳಿ ಜಿಲ್ಲೆಯಲ್ಲಿ ಮಹಾಮಳೆಯ ಅಬ್ಬರ ನಿಲ್ಲುವ ಲಕ್ಷಣವೇ ಕಾಣ್ತಾ ಇಲ್ಲ. ನದಿ, ಹಳ್ಳ, ಕೊಳ್ಳಗಳೆಲ್ಲ ಹುಚ್ಚೆದ್ದು ಕುಣಿತಾ ಇದ್ದಾವೆ. ಮಹಾಮಳೆಯ ಹೊಡೆತಕ್ಕೆ ಸಿಕ್ಕಿದ್ದೆಲ್ಲವೂ ಕೂಡ ದಿಕ್ಕಾಪಾಲಾಕಿ ನಾಶವಾಗ್ತಾ ಇದೆ, ಚೆಲ್ಲಿ ಹೋಗ್ತಾ ಇದೆ. ಇನ್ನು ಸಾವು ನೋವಿನ ಜೊತೆಗೆ ನರಕ ದರ್ಶನವನ್ನು ಕೂಡ ಮಳೆ ಮಾಡಿಸಿದೆ. ಮುಂಗಾರು ಮಳೆಯ ಆರ್ಭಟ ಯಾವ ಸ್ವರೂಪದಲ್ಲಿ ಆವರಿಸಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಕಾಫಿ ನಾಡು ಚಿಕ್ಕಮಗಳೂರಿನಲ್ಲೂ ಮಳೆ ಹೆಚ್ಚಾಗಿದೆ. ಹೀಗಾಗಿ ಸ್ಥಳೀಯರಿಗೆ ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ದಾರೆ. ಸೇತುವೆ ಮಟ್ಟಕ್ಕೆ ನೀರು ಬಂದಿದ್ರೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ಕೊಟ್ಟಿದ್ದಾರೆ. ಬ್ಯಾರಿಕೇಡ್ ಹಾಕಿ ಹುಚ್ಚು ಧೈರ್ಯ ಮಾಡದಂತೆ ವಾರ್ನಿಂಗ್ ನೀಡಿದ್ದಾರೆ. ಕೊಡಗಿನಲ್ಲಿ ಕಾಂಕ್ರೀಟ್ ರಸ್ತೆ ಬಿರುಕು ಬಿಟ್ಟ ಬಗ್ಗೆ ನ್ಯೂಸ್ 18 ವರದಿ ಮಾಡಿದ್ದ ಬೆನ್ನಲ್ಲೇ ಸ್ಥಳಕ್ಕೆ ಜಿಲ್ಲಾಡಳಿತ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಿರುಕು ಬಿಟ್ಟ ರಸ್ತೆಗೆ ಟಾರ್ಪಾಲ್ ಮುಚ್ಚಿ ನೀರು ಒಳಗೆ ಹೋಗದಂತೆ ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ. ಒಟ್ನಲ್ಲಿ ರಾಜ್ಯದಲ್ಲಿ ಇನ್ನು 7 ದಿನ ಮಳೆ ಅಬ್ಬರಿಸಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಕನ್ನಡದ ಕುಮಟಾ, ಹೊನ್ನಾವರ ತಾಲೂಕಿನಲ್ಲಿ ಮಳೆ ಎಳ್ಳಷ್ಟು ಕಡಿಮೆಯಾಗಿಲ್ಲ. ಗುಂಡಬಾಳ, ಬಾಸ್ಕೇರಿ ನದಿ ಉಕ್ಕಿ ಹರಿಯುತ್ತಿದೆ. ಅಕ್ಕಪಕ್ಕದ ಗ್ರಾಮಸ್ಥರನ್ನ ಕಾಳಜಿ ಕೇಂದ್ರಗಳಿಗೆ ಶಿಫ್ಟ್ ಮಾಡಲಾಗಿದೆ. ರಕ್ಷಣಾ ಕಾರ್ಯಾಚರಣೆಗೆ ಬೆಂಗಳೂರಿನಿಂದ ಎನ್ಡಿಆರ್ಎಫ್ ತಂಡಗಳು ಬಂದಿವೆ. ಶಾಲಾ ಕಾಲೇಜುಗಳಿಗೆ 3 ದಿನ ರಜೆ ಘೋಷಿಸಲಾಗಿದೆ. ನಿನ್ನೆಯಿಂದ ಕಾರವಾರದ ಸುತ್ತಮುತ್ತ ಭಾರೀ ಮಳೆಯಾಗ್ತಿದ್ದು ಸಮುದ್ರದ ಅಲೆಗಳ ಅಬ್ಬರಕ್ಕೆ ದೋಣಿಗಳು ದಡಕ್ ಬಂದ್ ಸೇರಿವೆ. ಭಾರೀ ಮಳೆ ಇರೋದ್ರಿಂದ ಸಮುದ್ರಕ್ಕೆ ಯಾರೂ ಇಳಿಯದಂತೆ ಸೂಚನೆ ಕೊಡಲಾಗಿದೆ. ಹೊನ್ನಾವರ ಬೆಂಗಳೂರು ಹೆದ್ದಾರಿಯಲ್ಲಿ ಮತ್ತೆ ಗುಡ್ಡ ಕುಸಿತವಾಗಿದೆ. ನಿನ್ನೆ ಇದೇ ರಸ್ತೆಯಲ್ಲಿ ಮರ ಸಹಿತ ಗುಡ್ಡ ಕುಸಿತವಾಗಿತ್ತು. ಇಂದು ಕಲ್ಲು ಬಂಡೆ ಸಹಿತ ಗುಡ್ಡ ಕುಸಿದು ವಾಹನ ಸವಾರರು ಪರದಾಡಬೇಕಾಯಿತು. ಉಡುಪಿಯ ಹಲವು ತಾಲೂಕುಗಳಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಬೈಂದೂರು, ಕುಂದಾಪುರ, ಬ್ರಹ್ಮಾವರದಲ್ಲಿರುವಂತಹ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ಇವತ್ತು ರಜೆ ಘೋಷಣೆ ಮಾಡಲಾಗಿದೆ. ಮಹಾರಾಷ್ಟ್ರ ಮತ್ತು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಿದೆ. ಚಿಕ್ಕೋಡಿಯ ವೇದಗಂಗಾ ಹಾಗೂ ದೂದಗಂಗಾ ನದಿಗಳು ತುಂಬಿ ಹರಿಯುತ್ತಿವೆ. ವೇದಗಂಗಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಸೇತುವೆ ಮುಳುಗಡೆಯಾಗಿದೆ. ಕೃಷ್ಣಾ ನದಿಯೂ ಉಕ್ಕಿ ಹರಿಯುತ್ತಿದ್ದು ನದಿಗೆ ಇಳಿಯದಂತೆ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಆದ್ರೂ ಜನ ನದಿಗೆ ಇಳಿದು ಹುಚ್ಚಾಟ ಆಡೋದು ಮಾತ್ರ ಇನ್ನೂ ಬಿಡ್ತಿಲ್ಲ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆಯಾಗ್ತಿದೆ. ಹೀಗಾಗಿ ಕೆಆರ್ಎಸ್ನ ಡ್ಯಾಂನ ನೀರಿನ ಮಟ್ಟ 100 ಅಡಿಗೆ ತಲುಪಿದೆ. ಅಣೆಕಟ್ಟಿನ ನೀರಿನ ಮಟ್ಟ ಶತಕ ಬಾರಿಸಿದ್ದು ನಾಲೆಗೆ ನೀರು ಹರಿಸುವ ಬಗ್ಗೆ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಜುಲೈ 8ರಿಂದ ವಿಸಿ ನಾಲೆಗಳಿಗೆ ಕಾವೇರಿ ನೀರು ಹರಿಯುವ ಸಾಧ್ಯತೆ ಇದೆ. ಇದಿಷ್ಟು ಕರ್ನಾಟಕದ ಮಳೆಯ ಕಥೆಯಾದ್ರೆ, ಉತ್ತರ ಭಾರತದಲ್ಲಿ ಮಳೆಯ ಅಬ್ಬರಕ್ಕೆ ಇಲ್ಲಿವರೆಗೂ ಸುಮಾರು 30ಕ್ಕೂ ಹೆಚ್ಚು ಜನರ ಸಾವಾಗಿದೆ. 100 ಹಳ್ಳಿಗಳು ಮುಳುಗಿ ಹೋಗಿವೆ. ಅಸ್ಸಾಂನ ಬರ್ಪೇಟಾದ 10 ಹಳ್ಳಿಗಳು ಜಲಾವೃತವಾಗಿದೆ. 100 ಮನೆಗಳು ಮುಳುಗಿ ಹೋಗಿವೆ. ಸಿಕ್ಕವರನ್ನ ದೋಣಿ ಮೂಲಕ ಗಂಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗುತ್ತಿದೆ.
ಮಳೆ ಹಾನಿ ಪ್ರದೇಶಗಳಿಗೆ ಸಿಎಂ ಹೇಮಂತ್ ಬಿಸ್ವಾ ಶರ್ಮಾ ಭೇಟಿ ಕೊಟ್ಟರು. ಜನಾನು ಸಿಎಂಗೆ ಸಮಸ್ಯೆಗಳ ಬಗ್ಗೆ ದೂರಿನ ಸುರಿಮಳೆ ಸುರಿಸಿದ್ರು. ಮಣಿಪುರದಲ್ಲಿ ಭೀಕರ ಜಲಪ್ರವಾಹವೇ ಸೃಷ್ಟಿಯಾಗಿದೆ. ಇಲ್ಲಿವರೆಗೂ 6 ಸಾವಾಗಿದೆ. ಮಳೆ ಹಾನಿ ಪ್ರದೇಶಗಳಿಗೆ ಇವತ್ತು ಮಣಿಪುರ ಸಿಎಂ ಭೇಟಿ ಕೊಟ್ರು. ಆದ್ರೆ ಸಿಎಂಗೂ ಕಿತ್ತು ಹೋದ ರಸ್ತೆಗಳ ಸ್ವಾಗತ ಸಿಕ್ತು. ಸಿಎಂ ವಾಹನವು ಕೆಸರಲ್ಲೇ ಹೂತು ಹೋದಾಗ ನಡ್ಕೊಂಡೇ ಹೋಗ್ಬೇಕಾಯ್ತು. ಉತ್ತರ ಪ್ರದೇಶದ ಮೊರಾದಾಬಾದ್ನಲ್ಲಿ ಚರಂಡಿಗಳೆಲ್ಲ ಬ್ಲಾಕ್ ಆಗಿ ಮಳೆ ನೀರು ಮನೆಗೆಲ್ಲ ಆವರಿಸಿತ್ತು. 2 ದಿನದಿಂದ ನಿರಂತರ ಮಳೆನೂ ನಿಂತಿಲ್ಲ. ಇನ್ನೊಂದ್ ಕಡೆ ರಸ್ತೆಗಳು ಬ್ಲಾಕ್ ಆಗಿ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸರಾಯು ನದಿ ಉಕ್ಕಿ ಹರಿಯುತ್ತಿದೆ. ಅಯೋಧ್ಯೆಗೆ ಬರುವ ಭಕ್ತರಿಗೂ ಸರಾಯು ನದಿಗೆ ಪ್ರವೇಶ ರದ್ದಾಗಿದೆ. ಸ್ಥಳದಲ್ಲಿ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಪಡೆಗಳು ಬೀಡು ಬಿಟ್ಟಿವೆ. ದೆಹಲಿ, ಜಮ್ಮು ಕಾಶ್ಮೀರ, ಹರಿಯಾಣ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಮಳೆಯಾಗ್ತಿದ್ದು ಇನ್ನು 7 ದಿನ ಮಳೆಯ ಎಚ್ಚರಿಕೆ ನೀಡಿದೆ ಹವಾಮಾನ ಇಲಾಖೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಿಲಯನ್ಸ್ ಸಂಸ್ಥೆಯ ಮುಖ್ಯಸ್ಥ ಮುಖೇಶ್ ಅಂಬಾನಿಯವರ ಮನೆಯಲ್ಲಿ ಮದುವೆಯ ಸಂಭ್ರಮ ಮೇಳೈಸಿದೆ. ಜುಲೈ 12ರಂದು ಅನಂತ್ ಹಾಗೂ ರಾಧಿಕಾ ಅವರ ವಿವಾಹ ನಡೆಯಲಿದೆ. ವಿವಾಹ ಪೂರ್ವ ಕಾರ್ಯಕ್ರಮವಾಗಿ ಇವತ್ತು ಸಂಗೀತ ಸಮಾರಂಭ ನಡೀತಾ ಇದೆ. ಖ್ಯಾತ ಪಾಪ್ ಗಾಯಕ, ಹಾಲಿವುಡ್ ಸಂಗೀತ ಮಾಂತ್ರಿಕ, ಕೆನಡಾ ಮೂಲದ ಜಸ್ಟಿನ್ ಬೀಬರ್ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೂ ಕೂಡ ಬಂದಿದ್ದಾರೆ. ಅವರ ಶೋ ಕೂಡ ಇದೇ ಕಾರ್ಯಕ್ರಮದಲ್ಲಿ. ಇನ್ನು ಸಂಗೀತ ಕಾರ್ಯಕ್ರಮಕ್ಕೆ ಬಾಲಿವುಡ್ನ ನಟ ನಟಿಯರು, ಅಂಬಾನಿ ಕುಟುಂಬದವರು, ಉದ್ಯಮಿಗಳು ಹೀಗೆ ಅನೇಕ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ 9. ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.